ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಚಂದ್ರ ಬಲಹೀನವಾದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಂದ್ರನನ್ನ ಬಲಪಡಿಸಲಿಕ್ಕೆ ನಾವೇನ್ ಮಾಡಬೇಕು ಅದರ ಬಗ್ಗೆ ಕೂಡ ಇವತ್ತು ಮಾತಾಡ್ತೇನೆ. ಅದಕ್ಕಿಂತ ಮುಂದೆ ಹೋಗೋದಂಗೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. 12 ವರ್ಷಗಳ ಕಾಲ ಟಿವಿ ಕಾರ್ಯಕ್ರಮ, 3200ಕ್ಕೂ ಹೆಚ್ಚು ನೇರ ಪ್ರಸಾರದ ಕಾರ್ಯಕ್ರಮಗಳು, 25 ವರ್ಷಗಳ ಅನುಭವ, ದೇಶಾದ್ಯಂತ 1500ಕ್ಕೂ ಮಿಕ್ಕಿ ಮನೆಗಳ ವಾಸ್ತು ನಿರ್ಮಾಣ, ಇದುವರೆಗೂ ಸಾವಿರಗಟ್ಟಲೆ ಜಾತಕಗಳ ವಿಮರ್ಶೆ, ಅಪ್ಯಾಯಮಾನವಾಗಿರುವ ಬೆಂಗಳೂರು ತರಗತಿಗಳು, ಜ್ಯೋತಿಷ್ಯ ಮಹಾವಾಸ್ತು ಆನ್ಲೈನ್ ತರಗತಿಗಳು, ಜ್ಯೋತಿಷ್ಯ ಪ್ರೆಡಿಕ್ಷನ್ಗೆ ಟೆಕ್ನಿಕ್ಗಳ ಸುರಿಮಳೆಗಳು, 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು. ಆರಾಧ್ಯ ಆಸ್ಟ್ರೋ ವಾಸ್ತು ಮಹಾವಾಸ್ತು ಎಕ್ಸ್ಪರ್ಟ್ ವಿಜಯರಾಜ್. ಸಂಪರ್ಕಿಸಿ 7353361648. ಜಾತಕದಲ್ಲಿ ಚಂದ್ರನನ್ನ ಮನೋಕಾರಕ ಅಂತ ಕರೆದಿದ್ದಾರೆ. ಹಾಗಾದ್ರೆ ಮಾನಸಿಕ ರೀತಿಯಲ್ಲಿ ದೃಢತೆ ಬೇಕಾದ್ರೆ, ಆ ಒಂದು ಸ್ಟೆಬಿಲಿಟಿ ಬೇಕಾದ್ರೆ, ತುಂಬಾ ಒಳ್ಳೆ ರೀತಿಯಲ್ಲಿ, ಅದರಲ್ಲೂ ಕೂಡ ಎಲ್ಲೊಂದ್ ಕಡೆ ದೂರದೃಷ್ಟಿ ಕೂಡ ಬೇಕಾದ್ರೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿರ್ಬೇಕಾಗಿರುವುದು ಅತಿ ಅಗತ್ಯ. ಚಂದ್ರ ಚೆನ್ನಾಗಿಲ್ಲ ಅಂದ್ರೆ ಜಾತಕದಲ್ಲಿ ನಮ್ಮ ಯಾವುದೇ ರೀತಿಯಲ್ಲಿ ಜಾತಕದಲ್ಲಿರುವಂತಹ ಯಾವುದೇ ರಾಜಯೋಗ ಫಲಿತ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಫಲಿತ ಆಗುವುದು ಕೂಡ ಇಲ್ಲ, ಯಾಕಂದ್ರೆ ಅನುಭವಿಸ್ಲಿಕ್ಕೆ ಸರಿಯಾದ ರೀತಿಯಲ್ಲಿ ಮಾನಸಿಕತೆ ಇರುವುದಿಲ್ಲ. ಆ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಚಂದ್ರನನ್ನ ಚೆನ್ನಾಗಿಟ್ಕೊಳ್ಬೇಕಾಗಿರುವುದು ಅತಿ ಅಗತ್ಯ. ಮತ್ತೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ರೆ ಮೇಬಿ ಒಂಥರ ರಾಜಯೋಗದ ತರ ಅದು ಕೆಲಸ ಕೂಡ ಮಾಡುತ್ತೆ. ಜಾತಕದಲ್ಲಿ ಒಂದು ವೇಳೆ ಚಂದ್ರ ಗುರು ಜೊತೆಗೆ ಬಂದ್ಬಿಟ್ಟ, ಗುರುವಿನ ದೃಷ್ಟಿಗೊಳಗಾಗ್ಬಿಟ್ಟ, ಅಥವಾ ಚಂದ್ರ ಶುಭ ಪ್ಲಾನೆಟ್ಸ್ ಜೊತೆಗೆ ಬಂದ್ಬಿಟ್ಟ, ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಒಂದು ವೇಳೆ ಚಂದ್ರ ಶನಿ ಜೊತೆಗೆ ಬಂದ್ಬಿಟ್ಟ, ರಾಹು ಜೊತೆಗೆ ಬಂದ್ಬಿಟ್ಟ, ಕೇತು ಜೊತೆಗೆ ಬಂದ್ಬಿಟ್ಟ ಕಾಂಬಿನೇಷನ್ ನಲ್ಲಿ, ಅವಾಗ ಮೇ ಬಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ಶನಿ ರಾಹು ಕೇತುವಿನ ದೃಷ್ಟಿಗೆ ಒಳಗಾಗಿದ್ರು ಕೂಡ ಚಂದ್ರ ಎಲ್ಲೋ ಒಂದ್ ಕಡೆ ನಿಮ್ಗೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಕೆಲವೊಂದು ಬಾರಿ ಚಂದ್ರ ಕೇಮದ್ರುಮ ದೋಷದಲ್ಲಿ ಬಂದಾಗ ಒಂಟಿ ಚಂದ್ರ ಹಿಂದೆ ಮುಂದೆ ಯಾರು ಕೂಡ ಇರುವುದಿಲ್ಲ, ಅದು ಕೇಮದ್ರುಮ ದೋಷವಾಗಿ ಬಿಡುತ್ತೆ, ತೊಂದರೆ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಅಲ್ಲಿ ಕೂಡ ಇದ್ದೇ ಇರ್ತದೆ. ಒಂಟಿತನದ ಹೋರಾಟ, ಒಂಟಿಯಾಗಿ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಬಂದ್ಬಿಡುತ್ತೆ. ಇನ್ನು ಕೆಲವೊಂದು ಬಾರಿ ಚಂದ್ರನಿಗೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅಂದ್ರೆ ಚಂದ್ರನ ಹಿಂದ್ಗಡೆ ಮತ್ತೆ ಮುಂದುಗಡೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ಲಾನೆಟ್ಸ್ ಇದ್ದಾಗ ಆವಾಗ ಕೂಡ ಚಂದ್ರ ಪಾಪಕರ್ತರಿಯಲ್ಲಿ ಬಂದ್ಬಿಡ್ತಾನೆ. ಈ ಸಂದರ್ಭದಲ್ಲಿ ಕೂಡ ನಮ್ಗೆ ಚಂದ್ರ ಒಳ್ಳೆ ಫಲಗಳನ್ನ ಕೊಡುವುದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಬಹಳ ಮುಖ್ಯವಾಗಿ ಯಾವುದೇ ಒಂದು ಕೆಲಸ ದಡ ಸೇರ್ಲಿಕ್ಕೆ ಆಗುದಿಲ್ಲ, ಯಾವುದೇ ಒಂದು ಕೆಲಸ ಫಿನಿಶಿಂಗ್ ಮಟ್ಟಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ, ಕೆಲಸ ಪೋಸ್ಟ್ಪೋನ್ ಆಗುತ್ತಾ ಹೋಗುತ್ತೆ ಅಲ್ವಾ. ನೀವು ಎಣಿಸಿದ ರೀತಿಯಲ್ಲಿ ಕೆಲಸ ಆಗಲ್ಲ, ಪೋಸ್ಟ್ಪೋನ್ ಆಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಆ ತರದ ಒಂದು ಉದಾಸೀನತೆ ಇರ್ತದೆ, ಆ ತರದ ಒಂದು ನಾವು ಹೇಳ್ಬೋದು ಪೋಸ್ಟ್ಪೋನ್ ಮಾಡುವಂಥದ್ದು ಅಲ್ವಾ. ಅಂಥದ್ದೇನಾದ್ರೂ ಇರುತ್ತೆ, ಬೆಳಿಗ್ಗೆ ಮಾಡುವ ಕೆಲಸವನ್ನ ಮಧ್ಯಾಹ್ನ ಮಾಡೋಣ, ಮಧ್ಯಾಹ್ನ ಮಾಡುವ ಕೆಲಸ ಸಂಜೆ ಮಾಡೋಣ, ಹೇಗೂ ಸಂಜೆ ಆಯ್ತಲ್ಲೋ ಇನ್ನು ನಾಳೆನೇ ಮಾಡೋಣ. ಸೊ ಈ ತರದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಇದರ ಅರ್ಥ ಏನು ಅಂದ್ರೆ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಚಂದ್ರ ಟೋಟಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗೆ ಒಳಗಾಗಿ ಇದ್ದಾನೆ ಅಂತ ಅರ್ಥ. ಇನ್ನು ಕೆಲವೊಂದು ಬಾರಿ ಏನಾಗುತ್ತೆ, ನಾವು ಬೆಳಿಗ್ಗೆ ಹೇಳ್ತೇವೆ, ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಅದೇನು ವಾಕಿಂಗ್ ಮಾಡ್ತೇವೆ ಅಥವಾ ಯೋಗ ಪ್ರಾಣಾಯಾಮ ಇಂಥದ್ದೇನಾದ್ರೂ ಮಾಡ್ತೇವೆ. ಓಕೆ, ಅದು ಮಾಡಿದ ನಂತರ ಸ್ನಾನ ಮಾಡ್ಬೇಕು. ಈಗ ಸ್ನಾನ ಮಾಡ್ಬೇಕಾದ್ರೆ 1 ಗಂಟೆ ಟೈಮ್ ಪಾಸ್ ಮಾಡಿ ಆಯ್ತು, ಈಗ ಮಾಡೋಣ ಮತ್ತೆ ಮಾಡೋಣ, 5 ನಿಮಿಷ 10 ನಿಮಿಷ 1 ಗಂಟೆ ಆಚೆ ಈಚೆ ಹೋಗಿ ಆಯ್ತು, ಮತ್ತೆ ಹೋಗಿ ಸ್ನಾನ ಮಾಡ್ಲಿಕ್ಕೆ ಶುರು ಆಯ್ತು. ಸೊ ಇದರ ಅರ್ಥ ಏನು ಅಂದ್ರೆ ಚಂದ್ರ ಎಲ್ಲೋ ಒಂದ್ ಕಡೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದಾನೆ. ಆ ತ್ವರಿತ ಗತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಈವನ್ ಸ್ನಾನ ಮಾಡ್ಲಿಕ್ಕೆ ಕೂಡ ಆತ ಬಿಡ್ತಾ ಇಲ್ಲ ಅಂತ ಒಂದು ಇಂಡಿಕೇಶನ್. ಜಾತಕದಲ್ಲಿ ಚಂದ್ರ ನ್ಯಾಚುರಲ್ ಆಗಿ 4th ಲಾರ್ಡ್ 4ನೇ ಮನೆ ಅಧಿಪತಿ ಆಗಿರುವುದರಿಂದ ಆತ ಸುಖಕ್ಕೆ ಕಾರಕನಾಗಿರ್ತಾನೆ. ಅದೇ ರೀತಿ ಚಂದ್ರ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ಗೆ ಬಂದಾಗ ಎಲ್ಲೋ ಒಂದ್ ಕಡೆ ಚಂದ್ರ ತನ್ನ ಬಲವನ್ನ ಕಳ್ಕೊಂಡಾಗ ನಮ್ಗೆ ಸುಖದಲ್ಲಿ ವ್ಯತ್ಯಯಗಳುಂಟಾಗುತ್ತೆ, ತಾಯಿಯ ಸುಖದಲ್ಲಿ ವ್ಯತ್ಯಯಗಳುಂಟಾಗುತ್ತೆ, ಭೂಮಿ ಮನೆ ವಿಚಾರಗಳಲ್ಲಿ ವಾಹನಗಳ ವಿಚಾರದಲ್ಲಿ ಸಮೇತ ನಮ್ಗೆ ವ್ಯತ್ಯಯಗಳುಂಟಾಗುವಂತ ಸಾಧ್ಯತೆಗಳು 100% ಬಂದೇ ಬರ್ತವೆ.
ಹಾಗಾದ್ರೆ ಚಂದ್ರನನ್ನ ಯಾವ ರೀತಿ ನಾವು ಸರಿಪಡಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು? ಫಸ್ಟ್ ಆಫ್ ಆಲ್ ನಿಮ್ಮ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತಾಯಿಯ ಇಚ್ಛೆಗಳನ್ನ ಪೂರೈಸಿ, ತಾಯಿಯ ಜೊತೆಗಿರಿ. ನಿಮ್ಮ ಎಲ್ಲಾ ವಿಚಾರಗಳನ್ನ ತಾಯಿ ಜೊತೆಗೆ ಶೇರ್ ಮಾಡಿ. ಎಲ್ಲಿ ಹೊರಗೆ ಹೋಗ್ಬೇಕಾದ್ರೂ ಕೂಡ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತಾಯಿಯ ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಒಂದು ಲೆಕ್ಕದಲ್ಲಿ ಚಂದ್ರ ತನ್ನ ಬ್ಯಾಲೆನ್ಸ್ ಸ್ಟೇಜ್ಗೆ ಬಂದ್ಬಿಡ್ತಾನೆ, ಮತ್ತೆ ಆತ ಬಲವನ್ನ ಪಡ್ಕೊಳ್ತಾನೆ ಅಂತ ಇಂಡಿಕೇಶನ್. ಎರಡನೇದಾಗಿ, ಯಾವಾಗ ಸ್ನಾನ ಮಾಡಬೇಕು ಬೆಳಿಗ್ಗೆ ಎದ್ದು ಅದನ್ನ ತ್ವರಿತಗತಿಯಲ್ಲಿ ಮಾಡಿ, ತುರಂತಾಗಿ ಮಾಡಿ, ಬೇಗನೆ ಮಾಡಿ. ಯಾವುದೇ ಕಾರಣಕ್ಕೂ ಸ್ನಾನ ಮಾಡೋ ವಿಚಾರದಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ನೀವು ಸ್ನಾನ ಮಾಡುವಾಗ ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತು ಸ್ನಾನ ಮಾಡಿದ್ರೆ ಚಂದ್ರಮ ತುಂಬಾನೇ ಬಲ ಪಡ್ಕೊಳ್ತಾನೆ, ತುಂಬಾನೇ ಫೇವರೇಬಲ್ ಆಗುತ್ತೆ. ಇನ್ನು ಸ್ನಾನ ಮಾಡಬೇಕಾದ್ರೆ ಆ ಒಂದು ಬಕೆಟ್ಗೆ, ಅಂದ್ರೆ ನೀವು ಸ್ನಾನ ಮಾಡುವಂತಹ ಬಕೆಟ್ಗೆ ಒಂದು ಸ್ವಲ್ಪ ಬಿಸಿ ಮಾಡದಂತಹ ಹಾಲನ್ನ ಹಾಕಿಕೊಂಡು, ಸ್ವಲ್ಪ ಬಿಸಿ ಮಾಡಿದ ಹಾಲನ್ನು ಹಾಕೊಂಡು ಸ್ನಾನ ಮಾಡೋದ್ರ ಮುಖಾಂತರ, ಅಥವಾ ಗಂಗಾಜಲ ಉಂಟು, ಗಂಗಾಜಲ ತಂದಿಟ್ಕೊಂಡಿದ್ದೀರಿ ಅಲ್ವಾ, ಒರಿಜಿನಲ್ ಆಗಿರ್ಬೇಕು, ಆ ಗಂಗಾಜಲವನ್ನು ಹಾಕಿ ಕೂಡ ಸ್ನಾನ ಮಾಡೋದ್ರಿಂದ ನಿಮ್ಮ ಚಂದ್ರಮ ಏನ್ ಮಾಡ್ತಾನೆ, ಆತ ಬಲ ಪಡ್ಕೊಳ್ತಾನೆ. ಇನ್ನು ಪ್ರತಿ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಏನಾದ್ರೂ ರುದ್ರಾಭಿಷೇಕ ಕೊಟ್ಟು ನೀವು ಪ್ರದಕ್ಷಿಣೆ ಹಾಕೊಂಡು ಬನ್ನಿ, ಅದು ಫೇವರೇಬಲ್ ಆಗುತ್ತೆ. ಆನಂತರ ನೀವು ಈಶ್ವರನ ಟೆಂಪಲ್ ನಲ್ಲಿ ಬೇಕಾದ್ರೆ ಹಾಲನ್ನ ಕೊಟ್ಟು ಅದರ ಮುಖಾಂತರ ಕೂಡ ನೀವು ಅಭಿಷೇಕ ಮಾಡಬಹುದು. ಎಲ್ಲಿ ಅಂತಹ ಒಂದು ಉಪಲಬ್ಧಿ ಉಂಟು ಅಲ್ಲಿ ಹೋಗಿ ನೀವು ಅದನ್ನ ಮಾಡಿಸ್ಕೊಳ್ಬಹುದು. ಅದು ಕೂಡ ಚಂದ್ರನನ್ನ ಬಲಪಡಿಸಲಿಕ್ಕೆ ನಿಮ್ಗೆ ಅದು ಸಾಧ್ಯ ಆಗುತ್ತೆ. ಆನಂತರ ನೀರನ್ನ ಡೊನೇಟ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲ್ಲೊಂದ್ ಕಡೆ ಈಶ್ವರನ ಟೆಂಪಲ್ ಇದೆ, ಸೋಮವಾರ ದಿವಸ ಹೋದ್ರಿ, ಅವಾಗ ಹೊರಗಡೆ ಯಾರೋ ಇರ್ತಾರೆ ಭಕ್ತಾದಿಗಳು, ಅವ್ರಿಗೇನು ನೀರು ಬೇಕು, ನಿಮ್ಮ ಒಂದು ಹಣದಿಂದ ಅವರಿಗೆ ನೀರಿನ ಬಾಟಲ್ ಅನ್ನ ತೆಗೆದುಕೊಡುವಂತ ಕೆಲಸ ಮಾಡಿ. ಒಂದಷ್ಟು ನೀರಿನ ಬಾಟಲ್ ಅನ್ನ ಡೊನೇಟ್ ಮಾಡಿ ಬನ್ನಿ. ಅದು ಕೂಡ ನಿಮ್ಮ ಪಾಲಿಗೆ ಬಹಳ ಫೇವರೇಬಲ್ ಆದ ರಿಸಲ್ಟ್ ಅನ್ನ ಕೊಡುತ್ತೆ. ಅಥವಾ ನಿಮ್ಮಲ್ಲಿ ಗಾಡಿ ಇದೆ, ಗಾಡಿ ಟ್ರಾವೆಲಿಂಗ್ ಮಾಡ್ತೀರಾ, ನಿಮ್ಮ ಒಂದು ಗಾಡಿಯಲ್ಲಿನೇ ಸ್ವಲ್ಪ ನೀರು ಮತ್ತೆ ಬಿಸ್ಕೆಟ್ ಅನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾರಾದ್ರೂ ಭಿಕ್ಷುಕರು ಬರ್ತಾರೆ, ಅವ್ರಿಗೆ ಒಂದು ನೀರಿನ ಬಾಟಲ್ ಮತ್ತೆ ಬಿಸ್ಕೆಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಪ್ರತಿ ಬಾರಿ ಇದನ್ನ ರಿಪೀಟ್ ಮಾಡ್ತಾ ಬಂದಾಗ ಕೂಡ ಏನಾಗುತ್ತೆ, ಚಂದ್ರಮ ತನ್ನ ಬಲವನ್ನ ವಿಶೇಷ ರೀತಿಯಲ್ಲಿ ಹೆಚ್ಚು ಮಾಡಿಕೊಳ್ತಾನೆ. ಇನ್ನು ಚಂದ್ರ ಬಂದು ಆಹಾರ ಕಾರಕ. ಹಾಗಾದ್ರೆ ಯಾರಿಗಾದ್ರೂ ಬಡವರಿಗೆ ನೀವು ರೇಷನ್ ಅಥವಾ ಅಕ್ಕಿಯನ್ನ ದಾನ ಮಾಡೋದ್ರ ಮುಖಾಂತರ, ಅಥವಾ ಊಟ ಹಾಕಿಸುವುದರ ಮುಖಾಂತರ, ಅಥವಾ ಶನಿವಾರ ಅಥವಾ ಸೋಮವಾರ ದಿವಸ ಪಾಪದವರಿಗೆ ನಿಮ್ಮ ಕೈಯಿಂದ ಒಂದು 4-5 ಜನರಿಗಾದ್ರೂ ಕೂಡ ನಿಮ್ಮ ಕೈಯಿಂದ ಊಟವನ್ನು ತೆಗೆಸಿಕೊಡೋದ್ರ ಮುಖಾಂತರ ಕೂಡ ಚಂದ್ರನನ್ನ ಬಲಪಡಿಸಿಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಈ ತರ ನೀವು ಚಂದ್ರನನ್ನ ಬಲಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದನ್ನ ಮಾಡುವುದರಿಂದ ಚಂದ್ರ ಸ್ಟೆಬಲ್ಗೆ ಬರ್ತಾನೆ, ಬಲ ಪಡ್ಕೊಳ್ತಾನೆ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮಲ್ಲೊಂದು ದೂರದೃಷ್ಟಿತ್ವ ಬರುತ್ತೆ. ಆನಂತರ ಒಂದಷ್ಟು ಪೇಷನ್ಸ್ ಬರುತ್ತೆ, ಒಂದಷ್ಟು ಸಂಯಮಧಾರಿಯ ಕೆಲಸ ಮಾಡ್ತೀರಾ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಗೆದ್ದು ಬಿಡ್ತೀರಾ. ಅದರ ಜೊತೆಗೆ ಒಂದಷ್ಟು ಸುಖವನ್ನ ಲೈಫಲ್ಲಿ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಓಕೆ, ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲಾ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.